ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಹೊಸ ಮನೆ. ಲೊಕೇಶನ್ ವಿದ್ಯಾರಣ್ಯಪುರ. ಸೈಟ್ ಡೈಮೆನ್ಷನ್ 2040, ಟೋಟಲ್ 800 ಸ್ಕ್ವೇರ್ ಫೀಟು. ಸೊ ಟೋಟಲ್ ಎಲ್ಲ ಇಂಡಿಪೆಂಡೆಂಟ್ ಮನೆ. ಸೊ ರೆಂಟಲ್ ಇನ್ವೆಸ್ಟ್ಮೆಂಟು ಅಥವಾ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಮನೆ ಆ್ಯಕ್ಚುಲಿ ಇದು. ವೆರಿ ಕ್ಲೋಸ್ ಟು ಮೈನ್ ರೋಡ್ ವಿದ್ಯಾರಣ್ಯಪುರದಲ್ಲಿ, BBMP ಬಿ ಖಾತಾ. ಸೊ ಬನ್ನಿ ಒಳಗೆ ಹೋಗ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಸೊ ಗೇಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. MS ಗೇಟ್ ಓಪನ್ ಮಾಡ್ತಾ ಇದ್ದೀನಿ. ನೀವು ಪಾರ್ಕಿಂಗ್ ಸ್ಪೇಸ್ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಪಾರ್ಕಿಂಗ್ ಸ್ಪೇಸ್ ತುಂಬ ವಿಶಾಲವಾಗಿದೆ. ಸೊ ನೀವು 2040 ಸೈಟಲ್ಲಿ ಆರಾಮಾಗಿ ಒಂದು ಕಾರ್ ಪಾರ್ಕ್ ಮಾಡ್ಬೋದು, 2ರಿಂದ 4 ಟೂ ವೀಲರ್ನ ಪಾರ್ಕ್ ಮಾಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಕೂಡ ಇದೆ ನೋಡಿ. ವಿಶಾಲವಾದ ಪಾರ್ಕಿಂಗ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲೆಕ್ಟ್ರಿಸಿಟಿ ಬೋರ್ಡ್ ನೋಡ್ತಾ ಇರ್ಬೋದು. ಸೊ ಅಟ್ಯಾಚ್ಡ್ 1 BHK ಮನೆ. ಸೊ ಇಲ್ಲಿ ಸಿಲಿಂಡರ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. 4 ಮನೆಗಳಿದೆ, 4 ಲೈನ್ಗಳನ್ನ ಕೊಟ್ಟಿದ್ದಾರೆ. ಒಂದಷ್ಟು ಕೆಲಸಗಳು ನಡೀತಾ ಇದೆ. ಆಸಿಡ್ ವಾಶ್ ಎಲ್ಲ ಏನೂ ಆಗಿಲ್ಲ, POP ಏನೂ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಇದೆ, ಅಲ್ಲಿ ಲೈಟ್ ಕೂಡ ಇಲ್ಲ. ಜಸ್ಟ್ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು 1 BHK ಮನೆ. ಸೊ ಬನ್ನಿ, ನಾನೀಗ ಪ್ಯಾಸೇಜ್ ಮುಖಾಂತರ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಫ್ಲೋರ್ ನೀವು ಗಮನಿಸ್ಬೋದು, ಸ್ಟೇರ್ಕೇಸ್ ಗ್ರಾನೈಟಿಂದ ಮಾಡಿದ್ದಾರೆ. ಒಂದಷ್ಟು ಕೆಲಸಗಳು ನಡೆಯೋದಿದೆ ನಾನು ಹೇಳ್ದಂಗೆ. ಸೊ ನೋಡಿ, ಕಂಪ್ಲೀಟಾಗಿ ಹೊರಗಡೆಯಿಂದ ಕೂಡ ವಾಲ್ ಟೈಲ್ಸನ್ನು ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ, ಸ್ಪೀಷಿಯಸ್ ಆದ ಮನೆ ಇದೆ. ಸೊ ಮೆಟ್ಲಲ್ಲೂ ಕೂಡ ಸಾಕಷ್ಟು ಸ್ಪೇಸ್ ಇದೆ ನೋಡಿ. ನಾರ್ತ್ ವೆಸ್ಟ್ ಡೋರು, ವೆಸ್ಟ್ ವೆಸ್ಟ್ ಸೈಟ್ ಆ್ಯಕ್ಚುಲಿ ಇದು. 2040 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಮನೆ. ಸೊ ಟೀಕ್ ವುಡ್, ಟೀಕ್ ಫ್ರೇಮ್ ಎಂಟ್ರೆನ್ಸ್. ನನಗೆ ಒಳಗಡೆ ಹೋಗ್ತಾ ಇದ್ದೀನಿ. 2 BHK ಮನೆಗೆ ಫಸ್ಟ್ ಫ್ಲೋರಲ್ಲಿ. ಸೊ ನೋಡಿ, ಸಾಕಷ್ಟು ವಿಶಾಲವಾದ ಲಿವಿಂಗ್ ಸ್ಪೇಸ್, POP ನೀವು ನೋಡ್ಬೋದು. TV ಕ್ಯಾಬಿನೆಟ್ ನೋಡಿ, ಸಾಕಷ್ಟು ಸ್ಪೇಸ್ ಇದೆ ನಿಮಗೆ. ಯಾವ ಕಡೆ ಬೇಕಾದ್ರೆ ನೀವು ಸೋಫಾ ಸೆಟ್ನ ಹಾಕೋಬೋದು. ನೀವು ವಿಂಡೋ ಕೂಡ ನೋಡ್ಬೋದು, ಸಾಕಷ್ಟು ವೆಂಟಿಲೇಷನ್ಗೆ ವಿಂಡೋ ಕೂಡ ಮಾಡಿದ್ದಾರೆ. ಸ್ಲೈಡಿಂಗ್ ವಿಂಡೋ ಬರುತ್ತೆ ಆ್ಯಕ್ಚುಲಿ, UPVC ವಿಂಡೋ ಬರುತ್ತೆ ಅಲ್ಲಿ ನೋಡಿ. ಬ್ಯಾಕ್ ಸೈಡಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಒಂದಿದೆ, ಕಾಮನ್ ಬಾತ್ರೂಮ್. ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಪಾಯಿಂಟ್ ಕೂಡ ಮಾಡಿದ್ದಾರೆ. ಸೊ ಕಾಮನ್ ಬಾತ್ರೂಮ್ ಇದು ನೋಡಿ. ಆಲ್ಮೋಸ್ಟ್ 8 ಫೀಟ್ವರೆಗೂ ಟೈಲ್ಸನ್ನು ಕೊಟ್ಟಿದ್ದಾರೆ. ಸೊ ಫಾಲ್ ಸೀಲಿಂಗ್ ಎಲ್ಲ ಏನೂ ಮಾಡಿಲ್ಲ, ಒಂದು ಅಟ್ಟ ಕೂಡ ಕೊಟ್ಟಿದ್ದಾರೆ. ಸೊ ಆಸಿಡ್ ವಾಶ್ ಎಲ್ಲ ಮಾಡಬೇಕಿನ್ನು. ಸೊ ಬಾತ್ರೂಮಿಂದ ಆಚೆ ಬಂದರೆ ನಾನು ನಿಮಗೆ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಕಂಪ್ಲೀಟಾಗಿ ನಿಮಗೆ ವಾರ್ಡ್ರೋಬ್ ಎಲ್ಲ ಇದೆ, ರೆಡಿ ಇದೆ. ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಒಂದಷ್ಟು ಕತ್ಲೆ ಇದೆ ನೋಡಿ. ಕಾರ್ನರಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮನ್ನು ನೀವು ನೋಡ್ಬೋದು. ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ ಈಗ. 2040 ಸೈಟಲ್ಲಿ ನೋಡ್ತಕ್ಕಂಥ ಮನೆ ಇದು. 2040 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ. ಸೊ ನೀವು ಕೂಡ ಇರ್ಬೋದು ಅಥವಾ ರೆಂಟಿಗೆ ಕೂಡ ಕೊಡ್ಬೋದು. ಸೊ ನೋಡಿ, ಇಲ್ಲಿ ಸೌತ್ ಫೇಸ್ಗೆ ಆ್ಯಕ್ಚುಲಾಗಿ ದೇವ್ರ ಮನೆ ಕೂಡ ಮಾಡಿದ್ದಾರೆ. ಈಸ್ಟ್ ಫೇಸಿಗೆ ನೀವು ನಿಂತ್ಕೊಂಡು ಪ್ರೇಯರ್ ಮಾಡ್ಬೋದು. ಸೊ ಪಕ್ಕದಲ್ಲೇ ನಿಮಗೆ ಕಿಚನ್ನು, ಅಟ್ಯಾಚ್ಡ್ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಬೆಡ್ರೂಮ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಡ್ರೂಮ್ ನಂಬರ್ 2 ಇದು ಆ್ಯಕ್ಚುಲಾಗಿ. ಇಲ್ಲೂ ಕೂಡ ಒಂದಷ್ಟು ಕತ್ಲೆ ಇದೆ, ಆ್ಯಕ್ಚುಲಾಗಿ ಲೈಟ್ ಹಾಕಿಲ್ಲ ಅವರು. ಸೊ ಹಾಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದಷ್ಟು ಕೆಲಸಗಳು ಬಾಕಿ ಇದೆ. ಸೊ ಇನ್ನೂ ಆಸಿಡ್ ವಾಶ್ ಮಾಡಿಲ್ಲ, ಒಂದು ಕೋಟ್ ಪೇಂಟ್ ಆಗಬೇಕು. ಸೊ ಹಾಗಾಗಿ ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ಕಿಚನ್ ಸಾಕಷ್ಟು ವಿಶಾಲವಾಗಿದೆ, ನಿಮಗೆ ನೋಡ್ಬೋದು. ಟೈಲ್ಸ್ಗಳು ಕ್ವಾಲಿಟಿ ಇರ್ಬೋದು. ಸೊ ವಿಂಡೋ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ವಾರ್ಡ್ರೋಬ್ಸ್ ಎಲ್ಲ ಇದೆ. ಫ್ರಿಡ್ಜಿಗೆ ನಿಮಗೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಕಂಪ್ಲೀಟಾಗಿ ಕ್ಯಾಬಿನೆಟ್ಸ್ ಕೂಡ ಎಲ್ಲ ರೆಡಿ ಇದೆ. ಸೊ ಕಿಚನಿಂದ ಮಾತ್ರ ನಮಗೆ ಲಿವಿಂಗ್ ಸ್ಪೇಸ್ಗೆ ಎಂಟ್ರಿ ಆಗ್ತದೆ ನೋಡಿ. ಸ್ಕ್ವೇರ್ ಶೇಪಲ್ಲಿ ಲಿವಿಂಗ್ ಸ್ಪೇಸನ್ನು ಮಾಡಿದ್ದಾರೆ. ಸಾಕಷ್ಟು ಲಿವಿಂಗ್ ಸ್ಪೇಸಲ್ಲಿ ಜಾಗ ಇದೆ. ವೆಂಟಿಲೇಷನ್ಗೆ ನಿಮಗೆ ಲೆಫ್ಟು ರೈಟಲ್ಲಿ ವಿಂಡೋಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು 2040 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಮನೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಒಂದು ಮನೆ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಮನೆ ಇದೆ. ಸೊ ಟೋಟಲಾಗಿ ಈ ಬಿಲ್ಡಿಂಗಲ್ಲಿ ನಿಮಗೆ 4 ಮನೆಗಳು ನಿಮಗೆ ಸಿಗುತ್ತೆ. ಗ್ರೌಂಡಲ್ಲಿ 1 BHK ಮನೆ ಇದೆ. ಫಸ್ಟು ಮತ್ತು ಸೆಕೆಂಡಲ್ಲಿ 2 BHK ಮನೆ ಇದೆ. ಟೆರೆಸಲ್ಲಿ ಒಂದು ರೂಮ್ ಕೂಡ ಇದೆ. ಸೊ ರೆಂಟಲ್ ಇನ್ಕಮ್ ಬರತಕ್ಕಂಥ ಪ್ರಾಪರ್ಟಿ ಮೇನ್ ರೋಡ್ಗೆ ಹತ್ತಿರ ಇದೆ. ಸೊ ನಾನು ಇವಾಗ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಮತ್ತೊಂದು ಸೇಮ್ ಮನೆನ ತೋರಿಸ್ತಾ ಇದ್ದೀನಿ ನೋಡಿ. ಟೀಕ್ ವುಡ್, ಟೀಕ್ ಫ್ರೇಮ್ ಡೋರ್. ಸೇಮ್ ನೀವು ಕೆಳಗಡೆ ಏನು ನೋಡ್ತಾ ಇದ್ದೀರಾ ಅದೇ ಕ್ವಾಲಿಟಿ, ಅದೇ ಪೇಂಟಿಂಗು ಮತ್ತು ಅದೇ ವಾರ್ಡ್ರೋಬ್ ಸ್ಟೈಲಲ್ಲಿ ಮಾಡಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್. ಕೆಳಗಡೆ ನೀವು ಏನು ನೋಡ್ತಾ ಇದ್ದೀರಾ ಅದನ್ನೇ ಮತ್ತೊಮ್ಮೆ ನಾನು ನೋಡ್ಬೋದು. ಸೊ ಗ್ರಾನೈಟ್ ಫಿನಿಶಿಂಗ್, TV ಕ್ಯಾಬಿನೆಟ್, POP ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಫಾಲ್ ಸೀಲಿಂಗನ್ನು ಚೇಂಜಸ್ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಬಾತ್ರೂಮ್ ಕೂಡ ಇದೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ನೋಡಿ, ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಏನೂ ಆಗಿಲ್ಲ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮನೆ ಇದು. ಮೇನ್ ರೋಡ್ಗೆ ತುಂಬ ನಿಯರ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಬೆಡ್ರೂಮ್.
ಸೊ ಇದು ನಿಮಗೆ ಸೆಕೆಂಡ್ ಫ್ಲೋರ್ ಆದ್ದರಿಂದ ಒಂದಷ್ಟು ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಫಸ್ಟ್ ಫ್ಲೋರ್ಗಿಂತನೂ, ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಸೊ ನೀವು ಇಲ್ಲಿ ಕೂಡ ಇರ್ಬೋದು ಅಥವಾ ಬಾಡಿಗೆ ಕೂಡ ಕೊಡ್ಬೋದು. ಟೋಟಲ್ ನಿಮಗೆ 2040 ಸೈಟಲ್ಲಿ 800 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಮನೆ. ಸೊ ರೆಂಟಲ್ ಪ್ರಾಪರ್ಟಿ ಆ್ಯಕ್ಚುಲಾಗಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾವು ರೆಂಟಲ್ ಇನ್ಕಮ್ನ ಮಾಡಬೇಕು, ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ರೆಂಟಲ್ ಇನ್ಕಮ್ನ ತೊಗೊಳ್ಬೇಕು ಅಂತ ಇದ್ದರೆ ಸೊ ಈ ಪ್ರಾಪರ್ಟಿನ ನೀವು ನೋಡ್ಬೋದು. ಅಥವಾ ನೀವು ಒಂದು ಮನೇಲಿ ಇದ್ಕೊಂಡು ಆಲ್ಮೋಸ್ಟ್ ನೀವು 3 ಮನೆ ರೆಂಟಲ್ನ ಕೊಡ್ಬೋದು, ರೆಂಟಿಗೆ ಕೂಡ ಕೊಡ್ಬೋದು. ಆಲ್ಮೋಸ್ಟ್ ನಿಮಗೆ ರೆಂಟ್ ಬಗ್ಗೆ ಹೇಳಬೇಕಂದ್ರೆ ಗ್ರೌಂಡಲ್ಲಿ ಆಲ್ಮೋಸ್ಟ್ ನಿಮಗೆ 1 BHK ಮನೆ 6000 ರುಪೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ 2 BHK ಮನೆ ಇದೆ, ಮಿನಿಮಮ್ 12,000 ಎಕ್ಸ್ಪೆಕ್ಟ್ ಮಾಡ್ಬೋದು. 24,000 ಪ್ಲಸ್ 6 30,000 ಆಯಿತು. ಸೊ ಟೆರೆಸ್ ಮೇಲೆ ಒಂದು ರೂಮ್ ಇದೆ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಅಲ್ಲಿ ಕೂಡ ನೀವು 5,000 ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ 35,000 ನೀವು ಸೊ ರೆಂಟಲ್ನ ಗಳಿಸ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಬಂದು 140 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. 1,40,00,000 ಸ್ಲೈಟ್ಲಿ ನೆಗೋಷಿಯಬಲ್. ಮೈನ್ ರೋಡ್ಗೆ ತುಂಬ ನಿಯರ್ ಆಗಿರ್ತಕ್ಕಂಥ ಪ್ರಾಪರ್ಟಿ, ಹಾಗಾಗಿ ಬಾಡಿಗೆ ಚೆನ್ನಾಗಿ ಬರುತ್ತೆ. ಲೊಕೇಶನ್ ವಿದ್ಯಾರಣ್ಯಪುರ, ನಾರ್ತ್ ಬೆಂಗಳೂರು. ಸೊ ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೇಮ್ ನಿಮಗೆ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರಾ. ಸೊ ಗೋಯಿಂಗ್ ಟು ಔಟ್ಸೈಡ್ ಆ್ಯಂಡ್ ಗೋಯಿಂಗ್ ಟು ಟೆರೆಸ್. ಸೊ ಬನ್ನಿ, ನಾನು ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರೆಸ್ ಮೇಲೆ ಏನಿದೆಪ್ಪ ಅಂತಂದರೆ ಒಂದು ರೂಮ್ ಇದೆ, ಅಂದರೆ ಬ್ಯಾಚುಲರ್ಸ್ ಯಾರು ಇರ್ಬೋದು ಅಥವಾ ಚಿಕ್ಕ ಫ್ಯಾಮಿಲಿ ಕೂಡ ಇರ್ಬೋದು. ಸೊ ಕಾಲೇಜ್ ನಿಯರ್ ಬೈ ಇರೋದ್ರಿಂದ ಒಂದಷ್ಟು ಬ್ಯಾಚುಲರ್ಸ್ ಯಾರಾದರೂ ಬರ್ಬೋದು. ಸೊ 5,000 ಮಿನಿಮಮ್ ರೆಂಟನ್ನು ನೀವು ಕೊಡ್ಬೋದು. 4,000 to 5,000 ಆರಾಮಾಗಿ ನಿಮಗೆ ಕೊಡ್ತಾರೆ. ಟೆರೆಸ್ ಮೇಲೆ ತುಂಬ ಫ್ರೀಯಾಗಿದೆ ಆ್ಯಕ್ಚುಲಾಗಿ, ನೀವು ನೋಡ್ಬೋದು ಟೆರೆಸ್ಸು. ಸೊ ಇದೇ ನಾನು ನಿಮಗೆ ಹೇಳಿದ್ದು ಒಂದು ರೂಮು. ಸೊ ನೋಡಿ, ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇಲ್ಲೂ ಕೂಡ ನಿಮಗೆ TV ಕ್ಯಾಬಿನೆಟ್ ಸ್ಪೇಸ್ ಕೊಟ್ಟಿದ್ದಾರೆ, ಒಂದಷ್ಟು ವಾರ್ಡ್ರೋಬನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ಒಂದಷ್ಟು ಕಿಚನ್ಗೆ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಚಿಕ್ಕ ಫ್ಯಾಮಿಲಿ ಕೂಡ ಇರ್ಬೋದು, ಅಥವಾ ಬ್ಯಾಚುಲರ್ಸ್ ಇಬ್ಬರು ಸ್ಟೂಡೆಂಟ್ಸ್ ಆದರೂ ಇರ್ಬೋದು, ಅಥವಾ ಲೇಡೀಸ್ಗೆ ತುಂಬ ಸೆಕ್ಯೂರಿಟಿ ಇರ್ತಕ್ಕಂಥ ಮನೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಬ್ಬರು ಲೇಡೀಸ್ ಕೂಡ ಸ್ಟೇ ಮಾಡ್ಬೋದು ಈ ಮನೇಲಿ. ನೋಡಿ, ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. 4,000 to 5,000 ನಿಮಗೆ ರೆಂಟ್ ಬರುತ್ತೆ. ಟೋಟಲ್ ನಿಮಗೆ 2040 800 ಸ್ಕ್ವೇರ್ ಫೀಟಲ್ಲಿ. ಸೊ ವೆಸ್ಟ್ ಫೇಸ್ ಸೈಟ್ ಇದು, ಎಲ್ಲ ನಾರ್ತ್ ಫೇಸ್ ಡೋರ್ಗಳು. ಮೈನ್ ಟಾಪಲ್ಲಿ ನಿಮಗೆ ಈಸ್ಟ್ ಫೇಸ್ ಡೋರ್ ಕೂಡ ಇದೆ. ಸೊ 35,000 ನಿಮಗೆ ರೆಂಟ್ ಬರುತ್ತೆ. ಸೊ ನೀವು ಇದ್ಕೊಂಡು 25,000 ರೆಂಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ನಂಬರ್ಗೆ ಕಾಲ್ ಮಾಡಿ. ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಸರ್ವಿಸ್ ನಿಮಗೆ ಪ್ರಾಪರ್ಟಿ ಸರ್ವಿಸನ್ನು ನಾವು ನಿಮ್ಗೆ ಕೊಡ್ತೀವಿ. ಸೊ ಕಂಪ್ಲೀಟಾಗಿ ನಿಮಗೆ ಮನೆ ವಿಸಿಟ್ ಮಾಡೋದ್ರಿಂದ ಹಿಡಿದು ಅಗ್ರಿಮೆಂಟಿಂದ ಹಿಡಿದು ರಿಜಿಸ್ಟ್ರೇಷನ್ವರೆಗೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಮತ್ತು ಲೋನ್ ಬೇಕಾದರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀನಿ. ಎಂಡ್ ಟು ಎಂಡ್ ಸರ್ವಿಸ್ ನಮ್ಮಲ್ಲಿದೆ. ಸೊ ಪ್ರಾಪರ್ಟಿ ಇಷ್ಟ ಆದರೆ ದಯವಿಟ್ಟು ಕಾಲ್ ಮಾಡಿ. ಆಲ್ಮೋಸ್ಟ್ ನಿಮಗೆ ನಾರ್ತ್ ಬೆಂಗಳೂರಲ್ಲಿ ಎಲ್ಲ ಕಡೆ ನಾನು ನಿಮಗೆ ಪ್ರಾಪರ್ಟಿ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಲೈಕ್ ವಿದ್ಯಾರಣ್ಯಪುರ, ಯಲಹಂಕ ಇರ್ಬೋದು, ಹೆಸರುಘಟ್ಟ ರೋಡ್ ಇರ್ಬೋದು, ತುಮಕೂರು ರೋಡ್ ಇರ್ಬೋದು, ಆಂಧ್ರಹಳ್ಳಿ ಇರ್ಬೋದು. ಸೊ ನಿಮ್ಮ ಪ್ರಾಪರ್ಟಿಗಳೆಲ್ಲಾದರೂ ಇದ್ದರೆ ಕಾಲ್ ಮಾಡ್ಬೋದು, ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಡ್ತೀನಿ. ಸೊ ಮಾರ್ಕೆಟಿಂಗ್ ಕೂಡ ಮಾಡ್ಕೊತೀನಿ. ಸೊ ಬೈಯಿಂಗ್ ಇರಲಿ, ಸೆಲ್ಲಿಂಗ್ ಇರಲಿ, ಏನೇ ಇರಲಿ, ನಾವು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡ್ಕೊಡ್ತೀನಿ. ಸೊ ವೀಡಿಯೋ ಮಾಡಿ, ವೀಡಿಯೋ ಮುಖಾಂತರ ನಾನು ಮಾರ್ಕೆಟಿಂಗ್ ಮಾಡ್ಕೊಡ್ತೀನಿ. ಸೊ ಎನ್ಕ್ವೈರಿ ಇದ್ದರೆ ಕಾಲ್ ಮಾಡಿ. ಅಥವಾ ನೀವೇನಾದರೂ ಹೊಸ ಮನೆ ಪರ್ಚೇಸ್ ಮಾಡಬೇಕು, ಸೊ ಒಂದು ಒಳ್ಳೆ ಲೊಕೇಶನಲ್ಲಿರಬೇಕು, BBMP ಲೊಕೇಶನಲ್ಲಿರಬೇಕು, ನಿಮ್ದು ಎನಿ ಬಜೆಟ್ ಯಾವುದೇ ಇರಲಿ ಕಾಲ್ ಮಾಡಿ. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಎಲಿವೇಷನ್ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2040 ಸೈಟ್ ವಿದ್ಯಾರಣ್ಯಪುರ ಲೊಕೇಶನ್ ನಿಮಗೆ ತೋರಿಸ್ತಾ ಇದ್ದೀನಿ. ವೈಡ್ ಆಗಿರ್ತಕ್ಕಂಥ ರೋಡ್ ಇದೆ, ಮೈನ್ ರೋಡ್ ತುಂಬ ನಿಯರ್ ಬೈ ಇದೆ. ಸೊ ಒಳ್ಳೆ ಪ್ರಾಪರ್ಟಿ. ಇಷ್ಟ ಆದರೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.